ಇಲ್ಲಿ ಪ್ರತಿ ಹಣ್ಣುಗಳಲ್ಲೂ ಹುಲ್ಲು ಹಾಕೋರೆ. ಯಾಕೆ ಹಾಕೋರೆ, ಏನು ಪ್ರಯೋಜನ ಕೇಳೋಣ ಬನ್ನಿ. ವಿಡಿಯೋಗಳಲ್ಲಿ ನೋಡಿದ್ದೀನಿ ಸುಮಾರು ಅಷ್ಟು ಲಕ್ಷ ಲಾಭ ಮಾಡ್ಬೋದು, ಇಷ್ಟು ಲಕ್ಷ ಮಾಡ್ಬೋದು ಅಂತ ಹೇಳ್ತಾರಲ್ಲ, ಅವೆಲ್ಲ ನಿಜನಾ? ಬೇವರು ಒಳ್ಳೆ ನೀರು ಥರ ಗಟ 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 ಅಂತ ಹರಿತಾ ಇದೆ, ಒರೆಸ್ಕೊಂಡು ಆಗ್ಲಿಂದ ಸುಸ್ತಾಗೋಗಿದೆ. ಸರ್, ಇದರಲ್ಲಿ ರೋಗಗಳ ಕಾಟ ಕಮ್ಮಿ, ಬರೀ ಒಂದೇ ರೋಗ ಅಂತಾರೆ, ನಿಜನಾ ಅದು? ಇಲ್ಲಿ ನೋಡಿ ಇದೇ ಪೈನಾಪಲ್ ಎಷ್ಟು ಚಿಕ್ಕದು ಸಾಕಾಗಿದೆ. ಹೈಯೆಸ್ಟ್ ನಿಮಗೆ ರೇಟ್ ಚೆನ್ನಾಗಿ ಸಿಕ್ತು ಅಂದರೆ 9 ಲಕ್ಷ 10 ಲಕ್ಷ ತನಕ ನೀವು ಹೋಗೋ ಅಂದರೆ. ನಮಸ್ಕಾರ ಕರುನಾಡು, ಎಲ್ಲ ಹೇಗಿದ್ದೀರಿ? ನಾನು ಸಖತ್ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ಯಾಕೆ ಗೊತ್ತಾ, ನಾನಿವತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿರೋ ಸೊರಬ ಅನ್ನೋ ತಾಲೂಕು ಹತ್ರ ಬಂದಿದ್ದೀನಿ. ಇಲ್ಲಿ ಪೈನಾಪಲ್ ಬೆಳೀತಾ ಇದ್ದಾರೆ. ಯಾಕೆ ಇಷ್ಟು ಎಕ್ಸೈಟ್ಮೆಂಟ್ ಅಂದರೆ, ಪೈನಾಪಲ್ ಬೆಳೀತಾ ಇರೋದನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಯಾವ ಥರ ಬೆಳೀತಾರೆ, ಎಷ್ಟು ಕಷ್ಟ ಇರುತ್ತೆ, ಬೇಸಿಗೆಯಲ್ಲಿ ಯಾವ ಥರ ನೋಡ್ಕೋಬೇಕು, ಎಕರೆಗೆ ಎಷ್ಟು ಖರ್ಚಾಗುತ್ತೆ, ಎಷ್ಟು ಲಾಭ ಮಾಡ್ತಾರೆ, ಪ್ರತಿಯೊಂದು ಮಾಹಿತಿನ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಪೂರ್ತಿ ವಿಡಿಯೋ ನೋಡಿ, ನಿಮಗೆ ಎಲ್ಲ ಅರ್ಥ ಆಗುತ್ತೆ, ಸಕ್ಕತ್ತಾಗಿರುತ್ತೆ. ಇವರೇ ನೋಡಿ ಈ ಪೈನಾಪಲ್ ಅಂದರೆ ಅನಾನಸ್ ಬೆಳೀತಾ ಇರೋ ಜಾಗನ ನೋಡ್ಕೋತಾ ಇರೋರು. ಇವ್ರ ಹೆಸರು ನಿರಂಜನ್ ಅಂತ. ಇವರು MSc ಇನ್ ಅಗ್ರಿಕಲ್ಚರ್ ಗ್ರ್ಯಾಜುಯೇಟ್, ಜೊತೆಗೆ ಅಗ್ರಿಕಲ್ಚರ್ ಕನ್ಸಲ್ಟೆಂಟ್ ಆಗು ಕೂಡ ಕೆಲಸ ಮಾಡ್ತಾರೆ. ಇವ್ರ ನಂಬರ್ನ ಕೆಳಗಡೆ ಹಾಕಿರ್ತೀನಿ. ಏನಾದರೂ ಈ ಬೆಳೆ ಬಗ್ಗೆ ಡೌಟ್ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಕೇಳ್ಕೊಳ್ಳಿ. ಮೊದಲು ಈಗ ಬೆಡ್ನ ಯಾವ ಥರ ಮಾಡಬೇಕು, ಎಷ್ಟು ಅಡಿಗೆ ಮಾಡಬೇಕು ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಸರಿಗ ಬೆಡ್ ಬಗ್ಗೆ ಹೇಳಿ, ಎಷ್ಟು ಅಡಿಗೆ ಮಾಡಬೇಕು, ಯಾವ ಥರ ಮಾಡಬೇಕು ಅಂತ. ಇದನ್ನು ನೀವು 2.5 ಅಡಿಗೂ ಮಾಡ್ಕೋಬೋದು, 3 ಅಡಿಗೂ ಮಾಡ್ಕೋಬೋದು. ಡಿಪೆಂಡ್ ಅಂದರೆ 2.5 ಅಡಿ 3 ಅಡಿ ಅಂತ ಗಿಡದಿಂದ ಗಿಡಕ್ಕೆ 1 ಅಡಿ ಇದ್ರೆ ಸಾಕು ನಿಮಗೆ. ಗಿಡದಿಂದ ಗಿಡಕ್ಕೆ 1 ಅಡಿ ಇದ್ರೆ ಸಾಕು. 2.5 ಏನಾದರೂ ಮಾಡ್ಕೋಬೋದು, ನೀವು 3 ಅಡಿ ಏನಾದರೂ ಮಾಡ್ಕೋಬೋದು ಬೆಡ್ನ. ಏನಂತಂದ್ರೆ ಗಿಡ ಬೆಳೆದಂಗೆ ಫಸ್ಟ್, ಆಮೇಲೆ ನೀವು 4 ಮಂತ್ಸ್ 5 ಮಂತ್ಸ್ ಆದ್ಮೇಲೆ ನೀವು ಮಣ್ಣನ್ನ ಏರಿಸ್ತಾ ಹೋಗ್ಬೇಕು. 1 ಸಲ 2 ಸಲ ಏರಿಸಿದ್ರೆ ಸಾಕು ಮಣ್ಣು. ಏನ್ರಿ ಇದು ಬಿಸಿಲು? ಮಲೆನಾಡಿಗೆ ಬಂದ್ರೆ ಬಿಸಿಲು ಅಷ್ಟೊಂದಿರಲ್ಲ, ಆರಾಮಾಗಿರ್ಬೋದು ಅನ್ಕೊಂಡೆ. ಇಲ್ಲಿ ನೋಡಿದ್ರೆ ಬೇವರು ಒಳ್ಳೆ ನೀರ್ ತರ ಗಟ 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 ಅಂತ ಹರಿತಾ ಇದೆ, ಒರೆಸ್ಕೊಂಡು ಆಗ್ಲಿಂದ ಸುಸ್ತಾಗೋಗಿದೆ. ಸರ್, ಮೇಲೆ ಯಾವ ತಳಿ ಹಾಕಿದೀರಾ ನೀವು ಇಲ್ಲಿ? ಇದು ಬಂದು ಕಿಂಗ್ ರಾಜ ಅಂತ ಹೇಳ್ತೀವಿ ಇದನ್ನ. ಇಲ್ಲೆಲ್ಲ ಕ್ವೀನ್ ಎಲ್ಲ ಬರಲ್ಲ, ಇಲ್ಲೆಲ್ಲ ರಾಜ ಅಂತಾನೆ ಬೆಳೆಯೋದು. ಇದು ಚೆನ್ನಾಗಿ ಬರುತ್ತೆ. ಇಲ್ಲೆಲ್ಲ ಕ್ವೀನ್ ಎಲ್ಲ ಇಲ್ಲ, ಅಷ್ಟು ಬೇಡಿಕೆ ಇಲ್ಲ. ಇಲ್ಲಿ ಇದು ರಾಜಕ್ಕೆ ಬೇಡಿಕೆ ಜಾಸ್ತಿ ಇರೋದು. ಈಗ ನಾಟಿ ಮಾಡ್ಬೇಕಂದ್ರೆ ಸಸಿಗಳನ್ನ ಯಾವ ತರ ಹೊರಗಡೆ ತರಬೇಕಾ, ಇಲ್ಲ ಇಲ್ಲೇ ಸಿಗುತ್ತಾ ನಮ್ಗೆ? ಅಂದ್ರೆ ನೀವು ಫಸ್ಟ್ ಟೈಮ್ ಮಾಡೋದಾದ್ರೆ ನೀವು ಬೇರೆ ಕಡೆಯಿಂದ ಸಸಿಗಳನ್ನ ತರಬೇಕಾಗುತ್ತೆ. ಈಗ 1 ಎಕರೆಗೆ ಸುಮಾರು ಎಷ್ಟು ಸಸಿ ಹಾಕ್ಬೋದು? ಇದು ಅಂದ್ರೆ ಅವ್ರು ಯಾವ ತರ ಮೇಂಟೆನೆನ್ಸ್ ಮಾಡ್ತಾರೆ ಮತ್ತೆ ಯಾವ ತರ ಹಾಕ್ತಾರೆ ಅನ್ನೋದು ಡಿಪೆಂಡ್. ಆವರೇಜ್ ಆಗಿ ನಿಮಗೆ 15,000 to 16,000 ತನಕ 1 ಎಕರೆ ನಿಮಗೆ ಗಿಡಗಳು ಕುಂದಿರುತ್ತೆ. ಅದು ನೀವು ಸೈಜ್ ಅಂದ್ರೆ ಯಾವ ಸ್ಪೇಸಿಂಗ್ ಅಲ್ಲಿ ಹಾಕ್ತೀರಾ ಅದ್ರ ಮೇಲೆ ಡಿಪೆಂಡ್. ಆವರೇಜ್ ನಿಮಗೆ ಒಂದು 16,000 ಗಿಡ ಅಂತೂ ಕುರುತ್ತೆ. ಇಲ್ಲಿ ಅಡಿಕೆ ಮಧ್ಯ ಅನಾನಸ್ ಅಂದರೆ ಪೈನಾಪಲ್ನ ಮಿಶ್ರ ಬೆಳೆಯಾಗಿ ಬೆಳೆದಿದ್ದಾರೆ. ಬೇರೆ ಯಾವ ಬೆಳೆಗಳ ಜೊತೆ ಇದನ್ನ ಮಿಶ್ರ ಬೆಳೆಯಾಗಿ ಬೆಳಿಬೋದು? ಅಡಿಕೆಲಿ ಚೆನ್ನಾಗಿ ಬರುತ್ತಾ? ಎಷ್ಟು ವರ್ಷ ತನಕ ಬೆಳಿಬೋದು ಕೇಳೋಣ ಬನ್ನಿ. ಸರ್, ಇಲ್ಲಿ ಅಡಿಕೆ ಜೊತೆ ಹಾಕಿದ್ದೀರಾ, ಎಷ್ಟು ವರ್ಷ ಹಾಕ್ಬೋದು? ಚೆನ್ನಾಗಿ ಬರುತ್ತಾ ಇದರಿಂದ? ಅಡಿಕೆ ಏನು ಪ್ರಯೋಜನ ಆಗುತ್ತೆ? ಅಡಿಕೆ ಎಲ್ಲ ಹಾಕಿದ್ರೆ ಆರಾಮ್ ಹಾಕ್ಬೋದು, ನೀವು ಮಿಶ್ರ ಬೆಳೆಯಾಗಿ ಬೆಳ್ಕೋಬೋದು. ಅಡಿಕೆಲ್ಲ ಹಾಕೋಬೋದು, ತೆಂಗಲ್ಲೂ ಹಾಕೋಬೋದು. ಅಂದರೆ ನಿಮ್ಮ ಸ್ಪೇಸಿಂಗ್ ಎಷ್ಟಿದೆ ಅನ್ನೋ ನೋಡ್ಕೊಂಡು ಹಾಕೋಬೋದು. ಇಲ್ಲಿ ನೋಡಿ, ಇದು ಅಡಿಕೆ ಇದೆ. ಇದು 2 ವರ್ಷದಿಂದ 3 ವರ್ಷ ಆಗಿದೆ ಅಡಿಕೆ ಹಾಕ್ಬಿಟ್ಟು. ಇದರೆಲ್ಲ ಹಾಕಿದ್ವಿ. ನೋಡಿ, ಅಡಿಕೆ ಸಾಲಲ್ಲಿ 2 ಸಾಲು ಬಂದಿದೆ, ಮಧ್ಯೆ 2 ಸಾಲು ಬಂದಿದೆ, ಮತ್ತು ಸೈಡಿಗೆ ಇನ್ನೊಂದು ಸಾಲಲ್ಲಿ 2 ಸಾಲು ಬಂದಿದೆ. ಟೋಟಲ್ ನಿಮಗೆ 2 ಅಡಿಕೆ ಸಾಲಲ್ಲಿ 3 ಸಾಲು ಬಂದಂಗೆ ಆಗುತ್ತೆ. ನೀವು ಶೇಡ್ ನೋಡ್ಕೋಬೇಕು, ಎಷ್ಟು ವರ್ಷ ತನಕ ಶೇಡ್ ಬರುತ್ತೆ. 5 ವರ್ಷ 6 ವರ್ಷ ಅಪ್ ಟು 7 ವರ್ಷ ತನಕ ಶೇಡ್ ನೋಡ್ಕೊಂಡು, ಅಂದರೆ ಅಡಿಕೆ ಗಿಡ ಜಾಸ್ತಿ ಗರಿ ಬಿಚ್ಚಿದ್ರೂ ನಿಮ್ಗೆ ಬರಲ್ಲ. ಯಾಕಂದ್ರೆ ಇದಕ್ಕೆ ಸ್ವಲ್ಪ ಬಿಸಿಲು ಬೇಕಾಗುತ್ತೆ. ಸೊ ಅದ್ರ ಶೇಡ್ ನೋಡ್ಕೊಂಡು ನೀವು ಅಲ್ಲಿ ತನಕ ಬೆಳ್ಕೋಬಹುದು. ತುಂಬಾ ಹಳೆ ತೋಟಗಳು ಇರ್ತಾವಲ್ಲ, ಬರಲ್ಲ. ಅಪ್ ಟು ನೀವೇನು ಅಡಿಕೆ ಸಸಿಗಳಿರ್ತಾವಲ್ಲ, ಅಲ್ಲಿ ನೀವು ಬೆಳ್ಕೋಬಹುದು, ಆರಾಮಾಗಿ ಬೆಳ್ಕೋಬಹುದು. ಸಿಟಿ ಅವರೆಲ್ಲ ಈ ಬಿಸಿಲಲ್ಲಿ ಶಕೆ ತಡೆಯೋಕ್ಕಾಗಲ್ಲ, 50 ರೂಪಾಯಿ ಕೊಟ್ಟು ಒಂದು ಪೈನಾಪಲ್ ಜ್ಯೂಸ್ ಕುಡಿಯೋಣ, ಕುಡಿದ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಹಾಕೋಣ, ಸ್ನ್ಯಾಪ್ಚಾಟಲ್ಲಿ ಸ್ನ್ಯಾಪ್ ಹಾಕೋಣ ಅಂತ ಅಷ್ಟೇ ಯೋಚನೆ ಮಾಡ್ತಾ ಇರ್ತಾರೆ. ಅದೇ ನಮ್ಮ ರೈತರು ಎಷ್ಟೇ ಬಿಸಿಲಿದ್ರು, ಬೇವ್ರು ಬಂದರು ಒರೆಸ್ಕೊಂಡು ಕಷ್ಟಪಟ್ಟು ಕೆಲಸ ಮಾಡಿ ಲಕ್ಷ ಲಾಭ ಬಂದರು ಯಾರಿಗೂ ತೋರಿಸ್ಕೊಳ್ದಾನೆ ಸ್ವಾಭಿಮಾನದಿಂದ ಇರ್ತಾರೆ. ಕೊನೆ ಪಕ್ಷ ಲಾಭ ಅಲ್ದೇ ನಷ್ಟ ಆದರೂ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದಾನೆ ಮತ್ತೆ ಮುನ್ನುಗ್ಗೋ ತಾಕತ್ತಿರೋದು ನಮ್ಮ ರೈತರಿಗೆ ಮಾತ್ರ. ಅವ್ರನ್ನ ಕರಿಬೇಕಂದ್ರೆ ನಿಜವಾದ ಹೀರೋ ಅಂತ. ಇದರಲ್ಲಿ ಮೇಜರ್ ಪ್ರಾಬ್ಲಮ್ ಬಂದು ಅನ್ಇವನ್ ಫ್ಲವರಿಂಗು. ಅಂದರೆ ಎಲ್ಲ ಹೂಗಳು ನಾವು ಒಂದೇ ಟೈಮಿಗೆ ಬರೋ ಥರ ನೋಡ್ಕೋಬೇಕು. ಇಲ್ಲಿ ನೋಡಿ, ಇದು ಆಲ್ರೆಡಿ ಇದು ಹೂವಾಗಿ ಕಾಯಾಗಿದೆ, ಬಟ್ ಈ ಗಿಡದಲ್ಲಿ ಇನ್ನೂ ಹೂವೇ ಬಂದಿಲ್ಲ. ಸೊ ಇದು ಅನ್ಇವನ್ ಗ್ರೋತು. ಏನಂತಂದರೆ ಅಲ್ಲಿ ಅದು ಆಲ್ರೆಡಿ ಕಾಯಿ ಬಂದಿರುತ್ತೆ, ಇದಿನ್ನೂ ಹೂವೇ ಬಂದಿಲ್ಲ. ಸೊ ಏನಾಗಿದೆ ಅಂದರೆ ಯೂನಿಫಾರ್ಮ್ ಆಗಿ ಹೂವು ಆಗಿಲ್ಲ ಇದರಲ್ಲಿ. ಒಂದೊಂದು ಗಿಡದಲ್ಲಿ ಹಣ್ಣು ಬಿಟ್ಟಿರುತ್ತೆ, ಇನ್ನೊಂದು ಬಿಟ್ಟಿರೋದಿಲ್ಲ. ಈ ಆಲ್ರೆಡಿ ಇದಿನ್ನು ಹೂವೇ ಬಂದಿಲ್ಲ, ಕಾಯಿ ಇರಲಿ ಹೂವೇ ಬಂದಿಲ್ಲ ಇದನ್ನ. ಇದನ್ನ ಯಾವ ತರ ಸಾಲ್ವ್ ಮಾಡಬೇಕು ಅಂದ್ರೆ, ನಾವು 12 ಮಂತ್ಸ್ ಅಂದ್ರೆ 36 ಇಂದ 40 ಲೀವ್ಸ್ ಅಂದ್ರೆ ಎಲೆಗಳೇನಿದೆ 36 ಇಂದ 40 ಎಲೆಗಳು ಬಂದಾಗ, ಅಂದ್ರೆ 12 ಮಂತ್ ಆಗಿರುತ್ತೆ ಆ ಕ್ರಾಪಿಗೆ. ಅವಾಗ ನಾವು ಯೂನಿಫಾರ್ಮ್ ಆಗಿ ಎತ್ತರೆಲ್ಲನ್ನು ಕೊಡ್ಬೇಕು. ಅಂದ್ರೆ ಏನು ಇದಕ್ಕೆ ಹೂ ಯೂನಿಫಾರ್ಮ್ ಹೂ ಬರ್ಲಿಕ್ಕೆ ಎತ್ತರಲ್ಲಿ ಕೊಡಬೇಕು. ಎಷ್ಟು ಕೊಡಬೇಕು ಅದಕ್ಕೆ? ಎತ್ತರಲ್ಲಿ ಬಂದು ಇದಕ್ಕೆ ನಾವೇನು ಕೊಡ್ತಿದೀವಿ ಇವಾಗ ಅಂತ ಅಂದ್ರೆ
ಎತ್ರೆಲ್ ಒಂದು 200 ml, ಇದ್ರ ಜೊತೆ MC ಸೆಟ್ ಅಂತ ಬರುತ್ತೆ, ಅದೊಂದು 250 ml. ಅದ್ರ ಜೊತೆ ಯೂರಿಯಾ ಒಂದು 4 kg ಅಷ್ಟು ಯೂರಿಯಾ ಕೊಡಬೇಕು. ಅದ್ರ ಜೊತೆ ಒಂದು 100 ರಿಂದ 150 ಗ್ರಾಮ್ ಅಷ್ಟು ಸೋಡಾ, ಬೇಕಿಂಗ್ ಸೋಡಾ ಅದು ಹಾಕ್ಬಿಟ್ಟು ಅದನ್ನೆಲ್ಲ ಒಂದು ಬ್ಯಾರಲ್ ಮಿಕ್ಸ್ ಮಾಡಿ, ಇಲ್ಲೇನು ಸುಳಿ ಕಾಣ್ತಿದೆಯಲ್ಲ, ಈ ಸುಳಿಗೆ ನಾವು ಹಾಕೊಂತ ಹೋಗ್ಬೇಕು. ಈ ಸುಳಿಗೆ ಒಂದು ಗಿಡಕ್ಕೆ 100 ml ಅಷ್ಟು ಹಾಕ್ಬೇಕು. ಈ ಒಂದು ಗಿಡಕ್ಕೆ 100 ml ಅಷ್ಟು ಹಾಕೊಂತ ಹೋಗ್ಬೇಕು, ಸುಳಿಗೆಲ್ಲ ಹಾಕೊಂತ ಹೋಗ್ಬೇಕು. ಇಲ್ಲಿ ಪ್ರತಿ ಹಣ್ಣುಗಳಲ್ಲೂ ಹುಲ್ಲು ಹಾಕೋರೆ, ಯಾಕೆ ಹಾಕೋರೆ, ಏನು ಪ್ರಯೋಜನ ಕೇಳೋಣ ಬನ್ನಿ ಸರ್. ಇದು ಯಾಕೆ ಹುಲ್ಲು ಹಾಕಿದಾರೆ, ಏನು ಪ್ರಯೋಜನ, ಹಾಕ್ಲೇಬೇಕಾ? ಏನಕ್ಕೆ ಅಂತಂದರೆ ಇವಾಗ ಇದರಲ್ಲಿ ಸನ್ಸ್ಕ್ರಾಚಿಂಗ್, ಬಿಸಿಲು ಜಾಸ್ತಿ ಇರೋದ್ರಿಂದ ಸೂರ್ಯನ ಶಾಖಕ್ಕೆ ಹಣ್ಣಿನ ಮೇಲುಗಡೆ ನಿಮಗೆ ಯೆಲ್ಲೋ ಕಲರ್ ಆಗ್ತಾ ಹೋಗುತ್ತೆ. ಆ ಯೆಲ್ಲೋ ಕಲರ್ ಆದರೆ ಏನಾಗುತ್ತೆ, ಒಂಥರ ಪ್ಯಾಚಸ್ ಆಗುತ್ತೆ, ಯೆಲ್ಲೋ ಕಲರ್ ಪ್ಯಾಚಸ್ ಆಗುತ್ತೆ. ಅವಾಗ ಏನಾಗುತ್ತೆ ಅಂದರೆ ಇಲ್ಲಿ ನಿಮಗೆ ಕೊಳೆಯ ಥರ ಆಗುತ್ತೆ. ಮತ್ತು ಹಣ್ಣು ಒಳಗಡೆ ಸಾಫ್ಟ್ ಟಿಶ್ಯೂಸ್ ಅಂತ ಹೇಳ್ತೀವಿ, ಅದು ಮೆತ್ತಗಾಗುತ್ತೆ. ಅದು ಮಾರ್ಕೆಟಲ್ಲಿ ಹೋಗಲ್ಲ ಹಣ್ಣು, ಅದಕ್ಕೋಸ್ಕರ ಈ ಥರ ಇದು ಹಾಕೋದು. ಅವಾಗ ಬಿಸಿಲು ತಾಗಲ್ಲ ಅದಕ್ಕೆ ಹಣ್ಣಿಗೆ. ಆವಾಗ ಬಿಸಿಲು ತಾಗಿಲ್ದಾಗ ಹಣ್ಣು ಒಳ್ಳೆ ನಿಮಗೆ ಕ್ವಾಲಿಟಿಯಲ್ಲಿ ಇರುತ್ತೆ. ಇಲ್ಲಿ ನೋಡಿ ಇದೇ ಪೈನಾಪಲ್ ಎಷ್ಟು ಚಿಕ್ಕದು ಸಾಕಾಗಿದೆ, ಇದೇ ಮುಂದಕ್ಕೆ ದೊಡ್ಡದಾಗೋದು, ನೋಡಕ್ ಮಾತ್ರ ಸಾಕಾಗಿದೆ. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ, ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಸರ್, ಇದರಲ್ಲಿ ರೋಗಗಳ ಕಾಟ ಕಮ್ಮಿ, ಬರೀ ಒಂದೇ ರೋಗ ಅಂತಾರೆ, ನಿಜನಾ ಅದು? ಇದರಲ್ಲಿ ಭಾಳಷ್ಟು ರೋಗಗಳು ಬರಲ್ಲ, ಮತ್ತು ಕೀಟಗಳು ನಿಮ್ಗೆ ಯಾವುದೂ ಅಷ್ಟು ಬರಲ್ಲ. ಇದರಲ್ಲಿ ಮೇಜರ್ ಆಗಿ ನೀವು ಏನು ಪ್ಲಾಂಟ್ ಮಾಡಿರ್ತೀರಲ್ಲ, ಅವಾಗ ಕೊಳೆ ರೋಗ ಅಂತ ಬರುತ್ತೆ. ಅದು ಸ್ಟಾರ್ಟಿಂಗ್ ಸ್ಟೇಜಲ್ಲಿ. ಅವಾಗ ನೀವು ಫಂಜಿಸೈಡ್ಸ್ ಯೂಸ್ ಮಾಡಿ, ಏನು ಶಿಲೀಂಧ್ರನಾಶಕಗಳನ್ನ ಯೂಸ್ ಮಾಡಿ ನೀವು ಅದನ್ನು ಕಂಟ್ರೋಲ್ ಮಾಡ್ಕೋಬೋದು. ಮತ್ತು ಇದಕ್ಕೆ ಬೇರುಳ ಅಂತ ಬರುತ್ತೆ, ಅಂದರೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ನೀವು ಕ್ಲೋರೋ-50 ನೀವು ಡ್ರೆಂಚಿಂಗ್ ಮಾಡಿಕೊಂಡು ನೀವು ಅದನ್ನು ಕೂಡ ಕಂಟ್ರೋಲ್ ಮಾಡ್ಕೋಬೋದು. ಅಂದರೆ ಇದರಲ್ಲಿ ಅಷ್ಟು ಬೇರೆ ಯಾವುದು ನಿಮಗೆ ರೋಗಗಳು, ಕೀಟಗಳು, ಬಾಧೆ ಯಾವುದು ಬರಲ್ಲ. ಇದು ಆಕ್ಚುಲಿ ಚೆನ್ನಾಗಿ, ರೋಗಗಳು, ಕೀಟಗಳು ಕಡಿಮೆ. ಬಟ್ ಇದು ಬೇರೆ ಕ್ರಾಪ್ ಕಂಪೇರ್ ಮಾಡಿದ್ರೆ ಭಾಳ ಲೇಬರ್ ಬೇಕು, ಇದಕ್ಕೆ ಲೇಬರ್ಗಳು ಜಾಸ್ತಿ ಬೇಕು. ಇವಾಗ ಮೇನ್ ಪ್ರಾಬ್ಲಮ್ ಅಂದ್ರೆ ಲೇಬರೇ ಮೇಜರ್ ಪ್ರಾಬ್ಲಮ್ ಇದರಲ್ಲಿ. ಏನಂತಂದ್ರೆ ನೀವು ಸ್ಟಾರ್ಟಿಂಗ್ ಏನು ಪ್ಲಾಂಟ್ ಮಾಡಿದಾಗಿಂದ ಹಿಡಿದ್ಬಿಟ್ಟು ಅಪ್ ಟು ನೀವು ಏನು ಫ್ಲವರಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಫ್ಲವರಿಂಗ್ ಸ್ಟಾರ್ಟ್ ಆದ್ಮೇಲಿಂದ ನಿಮಗೆ ಎಲ್ಲಾನು ಲೇಬರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದ್ರೆ ಫ್ಲವರಿಂಗ್ ಪ್ರತಿ ಗಿಡಕ್ಕೂ ನೀವು ಔಷಧಿ ಹಾಕೋದಿರ್ಬೋದು, ಆಮೇಲೆ ಸೈಜರ್ ಕೊಡ್ಲಿಕ್ಕೆ ಆಗಿರ್ಬೋದು, ಮೇಲೆ ಏನು ಸಿಂಬೆ ಇಡೋದಾಗಿರ್ಬೋದು, ಇದಕ್ಕೆಲ್ಲಾನು ನೀವು ಲೇಬರ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಇದು ಬಹಳ ಲೇಬರ್ ಇಂದನೇ ನಡೆಯುವಂತ ಕೆಲಸ. ನೀವು ಸ್ವಂತಕ್ಕೆ ಎಲ್ಲಾನು ಮಾಡ್ತೀನಿ ಅನ್ನಕ್ ಆಗಲ್ಲ. ನೋ ಕಾಮೆಂಟ್ಸ್. ಸರ್, ಈಗ ಒಂದ್ ಎಕರೆಗೆ ಅಂದಾಜು ಎಷ್ಟು ಖರ್ಚು ಬರುತ್ತೆ ಇದಕ್ಕೆ? ಅಂದ್ರೆ ನೀವು ಇವಾಗ ನಂದು ಸಸಿಗಳಿಲ್ಲ, ನಾನು ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಒಂದು ಸಸಿಗೆ ನಿಮಗೆ ಏನಲ್ಲ ಅಂದ್ರೂ ನಿಮಗೆ 2.5 ರಿಂದ 3 ರೂಪಾಯಿ ಬೀಳುತ್ತೆ. ಅಂದರೆ ನಿಮಗೆ ಬರೀ ಸಸಿಗೆ ಪ್ಲ್ಯಾಂಟ್ ಮಾಡೋದು ಬಿಟ್ಟು. ಅಕಸ್ಮಾತ್ ಇಲ್ಲ ಅವರೇ ನನಗೆ ಗುತ್ತಿಗೆ ಕೊಡ್ತೀನಿ, ಅವರೇ ತಂದು ಪ್ಲ್ಯಾಂಟ್ ಮಾಡಲಿ ಅಂತಂದರೆ ಅಪ್ ಟು ನಿಮಗೆ 6 ರಿಂದ 7 ರೂಪೀಸ್ವರೆಗೂ ಒಂದು ಗಿಡಕ್ಕೆ ಬೀಳುತ್ತೆ. ಅಂದರೆ ಒಂದು ಎಕರೆ ನಿಮಗೆ 16,000 ಗಿಡಗಳು ಬೇಕಾಗುತ್ತೆ. ಸೊ ಅಲ್ಲಿ ನೀವು ಲೆಕ್ಕ ಹಾಕೊಳ್ಳಿ ಎಷ್ಟಾಗುತ್ತೆ ಒಂದು ಗಿಡಕ್ಕೆ 7 ರೂಪೀಸ್ ಅಂದರೆ. ಫಸ್ಟ್ ಟೈಮ್ ಹಾಕಬೇಕಾದ್ರೆ ಅಂದಾಜು ಎಷ್ಟು ಟೋಟಲ್ ಓವರ್ ಆಲ್ ಒಂದು ಎಕರೆಗೆ ಎಷ್ಟು ಖರ್ಚು ಬರುತ್ತೆ ಸರ್? ಟೋಟಲ್ ಅಪ್ ಟು ನಿಮಗೆ ಸ್ಟಾರ್ಟಿಂಗ್ ಪ್ಲಾಂಟಿಂಗಿಂದ ಹಿಡಿದುಬಿಟ್ಟು ನೀವು ಅಪ್ ಟು ಹಾರ್ವೆಸ್ಟ್ ಬರೋವರೆಗೂ ನಿಮ್ಗೆ ಏನಲ್ಲ ಅಂತಂದ್ರೆ ನೀವು ಅಂದರೆ ಇದರಲ್ಲಿ ಕಂಪ್ಲೀಟ್ ಡಿಪೆಂಡ್, ನೀವು ಯಾವ ಥರ ಇದಕ್ಕೆ ಸೈಜರ್ಗೆ ಮೆಡಿಸಿನ್ಗಳು ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡು. ಅಪ್ ಟು ನೀವು ಎಲ್ಲ ಪ್ರೀಮಿಯಂ ಪ್ರಾಡಕ್ಟ್ಸ್ ಬಳಸ್ತೀನಿ, ಒರಿಜಿನಲ್ ಪ್ರಾಡಕ್ಟ್ಸ್ನ ಬಳಸ್ತೀನಿ ಅಂದರೆ ಅಪ್ ಟು ನಿಮಗೆ 3 lakhsವರೆಗೂ ನಿಮಗೆ ಖರ್ಚು ಬರುತ್ತೆ. ಫಸ್ಟ್ ಸರಿ ಹಾಕ್ಬೇಕಾದ್ರೆ ಒಂದು ಅಂದಾಜು 2.5 ರಿಂದ 3 ಲಕ್ಷ ಅಂತ ಹೇಳಿದ್ರಿ. ಎರಡನೇ ಸರಿ ಹಾಕ್ಬೇಕಾದ್ರೆ ನಮಗೆ ಸಸಿಗಳು ನಮ್ಮ ಹತ್ರನೇ ಇರೋದ್ರಿಂದ ಅಂದಾಜು ಒಂದು 70 ರಿಂದ 80 ಸಾವಿರ ಕಮ್ಮಿ ಆಗುತ್ತೆ. ಕಡಿಮೆ ಆಗುತ್ತೆ ಆಬ್ವಿಯಸ್ಲಿ ಕಡಿಮೆ ಆಗುತ್ತೆ. ಸರ್, ಈಗ ಹಣ್ಣು ಎಷ್ಟು kg ತೂಕ ಬಂದ್ರೆ ಪ್ರಾಫಿಟ್, ಇಲ್ಲ ಎಷ್ಟು kg ಬರುತ್ತೆ? ನೀವು ಆವರೇಜ್ ಆಗಿ ಇದರಲ್ಲಿ ಮಿನಿಮಮ್ 2 kgs ಆದ್ರೂ ಬರಬೇಕು. ನಿಮ್ಗೆ ಏನಾದರೂ ಲಾಭ ಬೇಕಂದ್ರೆ ಮಿನಿಮಮ್ 2 kgs ಬರಬೇಕು. 2+ ಅಂದ್ರೆ 2.5, 3 ಏನಾದರೂ ಬಂತಂದ್ರೆ ನಿಮಗೆ ಒಳ್ಳೆ ಇಳುವರಿ ಅದು. ಅವಾಗ ನಿಮಗೆ ಏನಾದರೂ ಒಂದು 20 ರೂಪೀಸ್ 20 ಅಬೋವ್ ಏನಾದ್ರು ಸಿಕ್ತರೆ ಒಳ್ಳೆ ರೇಟ್, ಅದು ಒಳ್ಳೆ ರೇಟು. ಅಕಸ್ಮಾತ್ ನಿಮ್ಗೆ ಏನೋ ಅರ್ಧ kg 1 kg ಏನಾದರೂ ಬಂದರೆ ಅದು ಲಾಸ್ ನಿಮಗೆ. ಇವಾಗ ಈ ಸ್ಟೇಜಲ್ಲಿ ಇದೆ ಅಲ್ವಾ, ಇಲ್ಲಿ ನೋಡ್ತಾ ಇರ್ಬೋದು, ಈ ಸಣ್ಣ ಸ್ಟೇಜಲ್ಲಿದೆ. ಈ ಸ್ಟೇಜಿಂದ ನೀವು ಸ್ಟಾರ್ಟ್ ಮಾಡ್ಕೋಬೇಕು ಏನು ಸೈಜರನ್ನು ಕೊಡಲಿಕ್ಕೆ. ಒಂದು 3 ಸೈಜರ್ ಬರುತ್ತೆ. ಒಂದು 3 ಸೈಜರ್ ಕೊಟ್ಟರೆ ನಿಮಗೆ ಏನು ಇದರಲ್ಲಿ ಮೇಜರಾಗಿ ನಿಮಗೆ ಏನಂದರೆ ಪೈನಾಪಲಲ್ಲಿ ಸೈಜರ್ ನೀವು ಎಷ್ಟು ಸೈಜ್ ಬರುತ್ತೋ ಅಷ್ಟು ದುಡ್ಡು ಮಾಡ್ಬೋದು ನೀವು. ಒಂದು ಎಕರೆಗೆ ಅಂದಾಜು ಎಷ್ಟು ಟನ್ ಇಳುವರಿ ಬರುತ್ತೆ? ಅಂದಾಜು ನಿಮಗೆ ಒಂದು ಮಿನಿಮಮ್ ನೀವು ಕರೆಕ್ಟಾಗಿ ನೀವು ಮೇಂಟೈನ್ ಮಾಡಿದ್ರೆ ಅಂದ್ರೆ ಒಂದು 20 ಟನ್ ಆದರೂ ನಿಮಗೆ ಬರುತ್ತೆ ಅನಾನಸ್ಸು. ನಾನು ಆಗಲೇ ಇಳುವರಿ ಬಗ್ಗೆ ಕೇಳಿದೆ, 20 ಟನ್ ಇಳುವರಿ ತೆಗಿಬೋದು ಅಂದ್ರಿ. ನಾನು ವಿಡಿಯೋದಲ್ಲಿ ನೋಡ್ತೀನಿ 5 ಲಕ್ಷ ಲಾಭ ಮಾಡ್ಬೋದು, 10 ಲಕ್ಷ ಲಾಭ ಮಾಡ್ಬೋದು ಅಂತಾರೆ. ಅದು ನಿಜನಾ? ಇಷ್ಟು ಇಳುವರಿಲಿ ಅಷ್ಟು ಲಾಭ ಮಾಡ್ಬೋದಾ? ಈ ಪೈನಾಪಲ್ ಹೆಂಗೆ ಅಂತಂದರೆ ರೇಟು ಮತ್ತು ಸೈಜ್ ಮೇಲೆ ಎಲ್ಲ ಡಿಪೆಂಡ್ ಆಗಿರುತ್ತೆ. ಅಷ್ಟು ಲಕ್ಷ ಮಾಡ್ಬೋದು, ಇಷ್ಟು ಲಕ್ಷ ಮಾಡ್ಬೋದು ಅಂದರೆ ಅದು ರೇಟ್ ಇದ್ದಾಗ ಎಷ್ಟಾದರೂ ನೀವು ದುಡ್ಡು ಮಾಡ್ಬೋದು. ಅಂದರೆ ಮಿನಿಮಮ್ ಆಗಿ ನಿಮಗೆ ನಾನು ಹೇಳ್ದಂಗೆ 2.5 kg ಅಷ್ಟು ಆವ್ರೇಜ್ ಏನಾದರೂ ಬಂದರೆ ರೇಟ್ ಅಕಸ್ಮಾತ್ ನೀವು 25-26 ರೂಪಾಯಿ ನಿಮಗೆ ಸಿಕ್ಕರೆ ನೀವು ಆರಾಮಾಗಿ ಎಷ್ಟು ಅಂದರೆ ಅವ್ರು ಹೇಳಿದ್ಕಿಂತ ಜಾಸ್ತಿನೇ ದುಡ್ಡು ಮಾಡ್ಬೋದು.
ಸೊ ಈಗ ಒಂದು ಎಕರೆಲಿ ಅಂದಾಜು ಇತ್ತ ಆವ್ರೇಜ್ ಎಷ್ಟು ಮಾಡ್ಬೋದು, ಇಲ್ಲ ಜಾಸ್ತಿ ಅಂತ ಒಂದು 10 ಲಕ್ಷ ತನಕ ಮಾಡ್ಬೋದು ಅಂದರೆ ಕಮ್ಮಿ ಎಷ್ಟು, ಆವ್ರೇಜ್ ಎಷ್ಟು, ನಾವು ಖರ್ಚು ಮಾಡೋದಕ್ಕಿಂತ ಕೈಯಿಂದ ಕಳ್ಕೊಳ್ಳೋ ಚಾನ್ಸ್ ಇರಲ್ವಾ? ನೀವು ಏನಂತಂದರೆ ಕರೆಕ್ಟಾಗಿ ನೀವು ಮೇಂಟೈನ್ ಮಾಡ್ತಾ ಹೋದರೆ ಅಕಸ್ಮಾತ್ ರೇಟ್ ಇಲ್ಲ ಅಂದರೂ ಕೂಡ ನೀವು ಹಾಕಿದ ಬಂಡವಾಳ ಅಂತೂ ವಾಪಸ್ ಬರುತ್ತೆ. ಆವ್ರೇಜ್ ಆಗಿ ನೀವು ಒಂದು 5 ರಿಂದ 6 ಲಕ್ಷ ಅಂತೂ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂದರೆ ನಾರ್ಮಲ್ ಒಂದು 20 ರೂಪಾಯಿ ಇತ್ತು ಅಂತಂದರೆ ಆರಾಮಾಗಿ ಒಂದು 6 ರಿಂದ 7 ಲಕ್ಷ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಹೈಯೆಸ್ಟ್ ನಿಮಗೆ ರೇಟ್ ಚೆನ್ನಾಗಿ ಸಿಕ್ತು ಅಂದರೆ 9 ಲಕ್ಷ 10 ಲಕ್ಷ ತನಕ ನೀವು ಹೋಗ್ಬೋದು. ಅಂದರೆ ಎಲ್ಲನೂ ಹೇಳ್ದಾಗೆ ಸೈಜು ರೇಟ್ ಮೇಲೆ ಎಲ್ಲನೂ ಡಿಪೆಂಡ್ ಆಗಿರುತ್ತೆ. ಇಲ್ಲಿ ನೋಡಿ ಪೈನಾಪಲ್ನ ನೋಡ್ತಾ ಇದ್ರೆ ಇದು ಇನ್ನೂ ಕಾಯ ಆಗಿದೆ, ಇನ್ನೊಂದು ಸ್ವಲ್ಪ ದಿನದಲ್ಲಿ ಹಣ್ಣಾಗುತ್ತೆ. ಹಣ್ಣಾಗೋ ಟೈಮಲ್ಲಿ ಏನಾಗುತ್ತೆ ಅಂದರೆ ಮಂಗಗಳು ಇದನ್ನ ಬಂದು ತಿನ್ನೋ ಚಾನ್ಸ್ ಇರುತ್ತೆ. ಆ ಟೈಮಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಇವರು ಬಲೆಗಳನ್ನ ಹಾಕಿ ಇದನ್ನು ತಡೀತಾರೆ, ಇಲ್ಲ ಅಂದರೆ ಪ್ರಾಣಿಗಳು ಎಲ್ಲನೂ ನಾಶ ಮಾಡಿಬಿಡುತ್ತೆ. ಈ ವಿಡಿಯೋದಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಪೈನಾಪಲ್ ಬೆಳೆಯೋ ಜಾಗಕ್ಕೆ ಬಂದು ಯಾವ ಥರ ಬೆಳೀತಾರೆ, ಏನೆಲ್ಲ ಕಷ್ಟ ಇರುತ್ತೆ, ಎಷ್ಟು ಲಾಭ ಬರುತ್ತೆ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಸಿ ಯು, ಟಾಟಾ, ಬಾಯ್ ಬಾಯ್.